ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತಿನ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ನೋಡಿ ತಪ್ಪದೆ. ತರಕಾರಿ ತಗೊಂಡಿದ್ದೆ ಬೆಳಿಗ್ಗೆ, ಅದನ್ನು ನೀಟಾಗಿ ಹಿಂಗಡಿಸಿ ಇಟ್ಕೊತೀನಿ. ನೀಟಾಗಿ ಎಲ್ಲ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅವರೆಕಾಯಿ ಬಂದಿತ್ತು, ಮತ್ತು ಮೆಣಸಿನ್ಕಾಯಿ 2 ತಗೊಂಡಿದ್ದೆ. ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ನೀಟಾಗಿ ಎಲ್ಲ ಅವರೆಕಾಳು ಸಿಪ್ಪೆನ ಸುಲಿದು ಇಟ್ಕೊಂಡ್ರೆ ನೆಕ್ಸ್ಟ್ ದಿನಕ್ಕೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ. ಅರ್ಧ kg ಮೆಣಸಿನ್ಕಾಯಿ 15 ರೂಪಾಯಿ ಕೊಟ್ಟು ತಗೊಂಡೆ. ಇದು 15 ರೂಪಾಯಿನೇ, 30 ರೂಪಾಯಿ ಕೊಟ್ಟು ಮನೆ ಹತ್ರನೇ ಬಂದಿದ್ದರು, ತಗೊಂಡೆ. ಚೆನ್ನಾಗಿದೆ, ಫ್ರೆಶ್ ಆಗಿದ್ದಾವೆ ಮೆಣಸಿನ್ಕಾಯಿ. ಎಲ್ಲಿಗೋದ್ನು ನನ್ನ ಮಗ? ಯೋಗಿ ಬಂದಿದ್ದ ತಕ್ಷಣ ಆಟ ಆಡೋಕ್ಕೆ ಹೋಗ್ಬಿಡ್ತಾನೆ ಅವನು. ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಇರಲ್ಲ. ಇಬ್ಬರು ಎಲ್ಲೋದ್ರು ಅಂತ ನೋಡ್ತಾ ಇದ್ದೀನಿ. ಈ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಮಾರ್ನಿಂಗ್ ಬಿಟ್ಟಿದ್ದು ರಂಗೋಲಿ ಮನೆ ಮುಂದೆ ಎಲ್ಲ ಸಾರಿಸಿ. ಇಬ್ಬರು ಇಲ್ಲಿ ಆಟ ಆಡ್ತಿದ್ದಾರೆ, ನನ್ನ ಮಗಳು ನನ್ನ ಮಗ. ನಾನು ಅವನು ಹೊರಗಡೆ ಹೋಗಿದ್ದಾನೇನೋ ಆಟ ಆಡೋಕ್ಕಂತ ಅಂದ್ಕೊಂಡೆ. ಅಂದರೆ ಇಲ್ಲೇ ಪಕ್ಕದಲ್ಲಿ ಹೋಗ್ತಾನೆ ದೇವಸ್ಥಾನ ಹತ್ರ ಆಟ ಆಡೋಕ್ಕೆ. ಸಂಜೆ ಕ್ಲಾಸ್ ಬಿಟ್ಟಾಗ ಇಲ್ಲೇ ಆಟ ಆಡ್ತಿದ್ದಾರೆ ಇಬ್ಬರು. ನಾನು ಹಾಗೆ ನೋಡಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಇದ್ದದ್ದಂತ, ಹಾಗೆ ಬ್ಲಾಗಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಕ್ಲಿಕ್ ಮಾಡಿಕೊಂಡು. ಬಾಯ್, ಚೆನ್ನಾಗಿ ಆಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಆಯಿತು, ನನಗೆ ಕೆಲಸ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳು. ನಂದು ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮ ಅಮ್ಮನಿಗೆ. ಓಕೆ, ಆಯಿತು, ನೀನು ಹೇಳು ಯೋಗಿ. ಬಾಯ್. ಮನೆ ಒಳಗಡೆ ಬಂದೆ. ಮೂಲಂಗಿ ಸಾಂಬಾರು ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಅವರೆಕಾಳು ಸಿಪ್ಪೆ ಎಲ್ಲ ಸುಲಿದು ಇಂಗಡಿಸಿದಾದ್ಮೇಲೆ ಅಡುಗೆ ಮನೆಗೆ ಬಂದೆ. ಪಾತ್ರೆ ಎಲ್ಲ ನೀಟಾಗಿ ತೊಳೆದಿದ್ದಾಯಿತು. ಹಾಗೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಕಟ್ ಮಾಡ್ಕೊಂಡಿದ್ದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.